ಬ್ಯಾಂಕ್ ಸಾಲ ಪಡೆದವರಿಗೆ ಗುಡ್ ನ್ಯೂಸ್ ಇದು. ರೆಪೋ ರೇಟ್ ಇದೀಗ ಕಡಿಮೆ ಮಾಡಿದೆ RBI. 5.5ರಿಂದ 5.25ಕ್ಕೆ ರೆಪೋ ರೇಟ್ ಇಳಿಕೆಯಾಗಿದೆ. ಇದೀಗ ಮನೆ ಆಗಿರಬಹುದು, ವೆಹಿಕಲ್, ವೈಯಕ್ತಿಕ ಸಾಲ ಪಡೆದವರಿಗೆ ಗುಡ್ ನ್ಯೂಸ್ ಇದು. ನಿಮ್ಮ ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗೋ ಸಾಧ್ಯತೆ ಇದೆ. ಗೃಹ ಸಾಲದ ಬಡ್ಡಿ ದರವನ್ನ ಇಳಿಕೆ ಮಾಡುವ ಸಾಧ್ಯತೆ ಇದೆ. ಮನೆ ಆಗಿರಬಹುದು, ವಾಹನದ ಸಾಲದ ಬಡ್ಡಿ ದರವೂ ಕೂಡ ಇಳಿಕೆಯಾಗೋ ಸಾಧ್ಯತೆ ಇದೆ. ಫ್ಲೋಟಿಂಗ್ ಬಡ್ಡಿ ದರ ಆಯ್ಕೆ ಮಾಡಿಕೊಂಡಿದ್ರೆ ಸ್ವಯಂ ಚಾಲಿತವಾಗಿ ಇಳಿಕೆ ಆಗುತ್ತೆ. ಅದು ನಿಮ್ಮ ಬಡ್ಡಿ ದರ ಇಳಿಕೆ ಕುರಿತಾಗಿ ಬ್ಯಾಂಕ್ಗಳಿಂದಲೂ ಕೂಡ ಮಾಹಿತಿ ಹೊರಗೆ ಬರುತ್ತೆ. ಬ್ಯಾಂಕ್ ಬಡ್ಡಿ ದರ ಇಳಿಕೆಯಿಂದ EMI ಕಡಿಮೆ ಆಗಲ್ಲ, ಬಟ್ ಬಡ್ಡಿ ದರ ಇಳಿಕೆಯಿಂದ ಒಟ್ಟಾರೆ ಸಾಲದ ಅವಧಿ ಕಡಿಮೆ ಆಗುತ್ತೆ. ಬಡ್ಡಿ ದರ ಇಳಿತಾ ಹೋದಂತೆ ಕಡಿಮೆ ಆಗುತ್ತೆ ಸಾಲದ ಕಂತು. 20 ವರ್ಷಗಳ ಗೃಹ ಸಾಲದ ಅವಧಿ 1-2 ವರ್ಷಕ್ಕೆ ಕಡಿಮೆ ಆಗೋ ಸಾಧ್ಯತೆ ಇದೆ. ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದ್ದಂತೆ ವಹಿವಾಟು ಹೆಚ್ಚಳಕ್ಕೆ RBI ಈಗ ಕ್ರಮ ತಗೊಳ್ಳಕ್ಕೆ ಮುಂದಾಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಹೆಂಗೆ ಒಟ್ಟಾರೆಯಾಗಿ ಈ ರೆಪೋ ರೇಟ್ ಇಳಿಕೆ ಆಗುತ್ತೆ ಅಂದ್ರೆ ನಮಗೆ ಯಾವುದ್ರಲ್ಲಿ ಕಡಿಮೆ ಆಗ್ಬೋದು, ಕಂತುಗಳಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ಹೆಂಗೆ, ಯಾವ್ಯಾವ ರೀತಿಯಲ್ಲಿ ನಿರೀಕ್ಷೆ ಮಾಡ್ಬೋದು ಇದನ್ನ ನಾವು? ಒಂದು ವಿದ್ಯೆ ಏನೊಂದು 2.5% ಅಷ್ಟು ರೆಪೋ ರೇಟ್ ಕಡಿಮೆ ಆಗಿದೆ ಅಂದ್ರೆ RBI ದೇಶದಾದ್ಯಂತ ಇರುವಂತಹ ಎಲ್ಲಾ ಬ್ಯಾಂಕ್ಗಳಿಗೆ ಕೊಡುವಂತ ಸಾಲದ ಬಡ್ಡಿ ದರದಲ್ಲಿ 0.25 ಅಷ್ಟು ಕಡಿಮೆ ಮಾಡಿದೆ ಅಂತ ಆಯ್ತು. ಈಗ 0.25 ಅಷ್ಟು ಬಡ್ಡಿ ದರ ಕಡಿಮೆ ಆಗಿದೆ ಬ್ಯಾಂಕ್ಗಳಿಗೆ. ಈಗ ಬ್ಯಾಂಕ್ಗಳು ಆ ಲಾಭವನ್ನ, ತನಗಾದ ಒಂದು ಲಾಭವನ್ನ ಗ್ರಾಹಕರಿಗೆ ವರ್ಗಾಯಿಸಬೇಕಾಗಿದೆ. ಈ ಹಂತದಲ್ಲಿ ಬ್ಯಾಂಕ್ಗಳು ಗೃಹ ಸಾಲ ಪಡೆದವರಿಗಿರ್ಬೋದು, ವಾಹನ ಸಾಲ, ವೈಯಕ್ತಿಕ ಸಾಲ, ಈ ರೀತಿ ಹಲವು ರೀತಿಯ ಸಾಲಗಳಿರುತ್ತೆ. ಆ ಎಲ್ಲಾ ಸಾಲಗಳಿಗೂ ಬೇರೆ ಬೇರೆ ರೀತಿಯ ಬಡ್ಡಿ ದರವನ್ನ ನಿಗದಿ ಮಾಡಿರುತ್ತೆ. ಇದೀಗ ಬ್ಯಾಂಕ್ಗಳ ಸರದಿಯಾಗಿರುತ್ತೆ. ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು, ಅವು ತಮ್ಮ ಗ್ರಾಹಕರನ್ನ ಇನ್ನಷ್ಟು ಸೆಳೆಯೋದಕ್ಕೆ ಯಾವ ರೀತಿ ಬಡ್ಡಿ ದರವನ್ನ ಕಡಿಮೆ ಮಾಡುತ್ತೆ ಅನ್ನೋದು ಮುಂದೆ ಇರೋ ಪ್ರಶ್ನೆ. ಒಂದು ಮಾಹಿತಿಗಳ ಪ್ರಕಾರ ಹೇಳೋದಾದ್ರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು 0.25% ಅಷ್ಟು ಗೃಹ ಸಾಲದ ಒಂದು ಬಡ್ಡಿ ದರವನ್ನ ಕಡಿಮೆ ಮಾಡಬಹುದು ಅಂತ ಅಂದಾಜಿದೆ. ಉದಾಹರಣೆಗೆ ಹೇಳೋದಾದ್ರೆ, ನಿಮ್ಮ ಗೃಹ ಸಾಲದ ಒಂದು ಬಡ್ಡಿ ದರ 8.5 ಇದೆ ಅನ್ನೋದಾದ್ರೆ ಅದು 8.25ಗೆ ಇಳಿಕೆ ಆಗೋ ಸಾಧ್ಯತೆ ಇರುತ್ತೆ. ಈ 8.25ಗೆ ಇಳಿಕೆ ಆಗೋದು ಕೂಡ ನೀವು ಫ್ಲೋಟಿಂಗ್ ಆಯ್ಕೆಯನ್ನ ತಗೊಂಡಿದ್ರೆ ಮಾತ್ರ. ಫಿಕ್ಸೆಡ್ ಬಡ್ಡಿ ದರ ಆಯ್ಕೆ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಫ್ಲೋಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರೆ ಅದು 8.25ಗೆ ಬಡ್ಡಿ ಇಳಿಯುತ್ತೆ. ಆಗಂದ ಮಾತ್ರಕ್ಕೆ ನಿಮ್ಮ EMI ಇಳಿಕೆ ಆಗೋದಿಲ್ಲ. ಆದ್ರೆ ಸುದೀರ್ಘಾವಧಿಗೆ ಅಂದ್ರೆ 20 ವರ್ಷಗಳ ನೀವು ಟೆನ್ಯೂರ್ಗೆ ಲೋನ್ ತಗೊಂಡಿದ್ದಾಗ ಅಂತ ಸಂದರ್ಭದಲ್ಲಿ 6ರಿಂದ 8 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಹೀಗೆ ಕಂತುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಮೂಲಕ ಗ್ರಾಹಕರು ಅತ್ಯಂತ ವೇಗವಾಗಿ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಅನುಕೂಲ ಆಗಲಿದೆ. ವಿದ್ಯಾ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ.